ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ 29ನೇ ಭಾಗದ ಕಾರ್ಯಕ್ರಮ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ. ಇವತ್ತು ಉತ್ತರ ಕೇಳಿದವರು ಬಹಳಷ್ಟು ಕಮ್ಮಿ ಇದ್ದಾರೆ, ಕೇವಲ 7-8 ಜನ ಮಾತ್ರ. 15 ಜನ 16 ಜನ ತಗೊಂಡು ಕೇಳೋಣ ಅಂತಿದ್ದೆ, ಸಮಯದ ನಿಮಿತ್ತ 8 ಜನ ಮಾತ್ರ ಆರಿಸ್ಕೊಂಡಿದ್ದೀನಿ. ಸೊ ಯಾರ್ಯಾರು ಸಮಯ ಬಂದಿಲ್ಲ ಮತ್ತೊಂದು ಸಲ ಕೇಳಿ ಅವ್ರಿಗೂ ರಿಪ್ಲೈ ಮಾಡ್ತೀನಿ. ಬೆಂಗಳೂರು ಫುಲ್ ಮಳೆಯಾಗಿ ಎಲ್ರಿಗೂ ಆನಂದ ತಂದಿದೆ. ಬಿಸಿಲಿನ ಧಗೆ ಧಗ ಆಗಿತ್ತು. ಇಡೀ ಕರ್ನಾಟಕಕ್ಕೆ ಹಾಗೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಲ್ವಾ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮ. ಮೊದಲನೇ ಪ್ರಶ್ನೆ, ವೆಂಕಟೇಶ್ವರ ರಾವ್ 56 ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ವೆಂಕಟೇಶ್ವರ ಅವರೇ, ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು. ಗೃಹ ನಿರ್ಮಾಣಕ್ಕೆ ಕೈ ಹಾಕುತ್ತಿರುವೆ, ನಿರ್ಭಯವಾಗಿ ಕೆಲಸವನ್ನು ಮುಂದುವರಿಸು. ನಾನು ನಿನ್ನ ಹಿಂದೆಯೇ ಇರುವೆನು, ನನ್ನ ನಾಮಸ್ಮರಣೆ ಮಾತ್ರ ಮರೆಯಬೇಡ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಿಮ್ಮದೇನೋ ಮನೆ ಕಟ್ಟ ಆಲೋಚನೆ ಏನೋ ಇರಬೇಕು ಅನಿಸುತ್ತೆ, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಹಿಂದೆ ನಾವು ಇದ್ದೀವಿ, ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ನನ್ನ ಶಿರಾ ಬಂಧು ಅಲ್ವಾ ಶ್ರೀನಿವಾಸ್ 22. ಶ್ರೀನಿವಾಸ್, ನಿಮ್ಮ ಪ್ರಶ್ನೆ, ಕಷ್ಟಪಡುತ್ತೀರಿ, ನಿಮ್ಮ ಯೋಗವು 1 ತಿಂಗಳಲ್ಲಿ ಪೂರ್ಣವಾಗುತ್ತದೆ. ಬಾಬಾರವರ ಸೇವೆ ಮಾಡು ಅಥವಾ ಪೂಜಿಸು ಅಂತ ಬರ್ತಾ ಇದೆ. ಶ್ರೀನಿವಾಸ್, ಶಿರಾ ಹೇಗಿದೆ? ಮಳೆ ಆಗಿದೆ ಶಿರಾದಲ್ಲಿ? ಓಕೆ. ನೆಕ್ಸ್ಟ್, ಆರತಿ ಶಿಪ್ರೆ ಗೋವಾದಿಂದ 113 ಆರತಿಯವರು ಕೇಳ್ತಾ ಇದ್ದಾರೆ. ಪ್ರಶ್ನೆ ಅವರಲ್ಲೇ ಇದೆ, ಸಂಖ್ಯೆ 113 ಕೇಳಿದರು. ನಿನ್ನೆ ಸುಳ್ಳೆ ನಿನ್ನನ್ನು ಬಂಧಿಸುತ್ತದೆ. ವಾಕ್ಯವನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ನನ್ನ ಚರಿತ್ರೆಯನ್ನು ಪಠಣ ಮಾಡು, ನಿನ್ನ ಕಾರ್ಯವು ಫಲಿಸುವುದಂತ. ನಾವು ಹುಲುಮಾನವರು ನೋಡಿ ಆರತಿಯವರೇ, ಎಲ್ಲೋ ಒಂದು ಕಡೆಗೆ ಸುಳ್ಳನ್ನು ಹೇಳ್ಕೊಂಡು ನುಸುಳ್ತಾ ಇರ್ತೀವಿ. ನಿನ್ನ ಸುಳ್ಳೆ ನಿನ್ನನ್ನು ನುಂಗು ಹಾಕುತ್ತೆ. ಆದ್ದರಿಂದ ವಾಕ್ಯವನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ನಿನ್ನ ಒಳ್ಳೆಯದಾಗತ್ತೆ, ನನ್ನ ಚರಿತ್ರೆ ಪಠಣ ಮಾಡುವಂತ ಹೇಳ್ತಾ ಇದ್ದಾರೆ, ನಿನ್ನ ಕಾರ್ಯ ಫಲಗೊಳ್ಳುವುದು ಅಂತ. ನೆಕ್ಸ್ಟ್, ರಾಜ್ಗೋಪಾಲ್ 373 ನೀನು ಎದ್ದ ತಕ್ಷಣವೇ ಮನೋಜವಂ ಎಂಬ ಹನುಮಂತನ ಧ್ಯಾನ ಶ್ಲೋಕವನ್ನು ಪಠಿಸು. ಮಲಗುವ ಮುನ್ನ ಅದೇ ಶ್ಲೋಕವನ್ನು ಪಠಿಸು. ಆಂಜನೇಯಂ ಸರ್ವರೋಗ ದುಃಖ ನಿವಾರಣಂ ಅಂತ ಹೇಳ್ತಾರೆ. ಹನುಮಾನ್ ಚಾಲೀಸ ಹೇಳ್ತಾ ಹೋಗ್ತೀವಿ. ನಾವು 4 ಸಲ ಹೇಳಿದೆ 5 ಸಲ ಹೇಳಿದೆ ಅಂತ ಕೌಂಟು ಬೇಡ ಸ್ನೇಹಿತರೆ. ನಿಮ್ಮ ಮನದಿಷ್ಟಾರ್ಥ ಆಗೋವರೆಗೂ ನೀವು ಪಠಣ ಮಾಡ್ಬೋದು ಡೈಲಿ. ಸುಂದರಕಾಂಡ, ಹನುಮಾನ್ ಚಾಲೀಸ ಬಹಳ ಒತ್ತು ಕೊಡ್ತಾರೆ ಬಾಬಾ, ಇನ್ಕ್ಲೂಡಿಂಗ್ ವಿಷ್ಣು ಸಹಸ್ರನಾಮ ಅಲ್ವಾ. ನೆಕ್ಸ್ಟ್, ಅಜಯ್ 386 ಅಜಯ್ ಅವರೇ, ಊರು ಹೇಳಿಲ್ಲ ನೀವು. ನೀನು ಯಾವುದನ್ನು ನಂಬೋದಿಲ್ಲ, ಆದ್ದರಿಂದ ನಿನ್ನ ಕಾರ್ಯಗಳಿಗೆ ಎಲ್ಲ ಅಡ್ಡಿಗಳು. ಸುಂದರಕಾಂಡದ 15ನೇ ಸರ್ಗವನ್ನು 49 ದಿನಗಳ ಪಠಣ ಮಾಡು, ಎಲ್ಲ ಸರಿ ಹೋಗುತ್ತೆ. ನೋಡಿ, ನಾನು ಹೇಳಿದ್ದು ಬಂತು ಆಗಲೇ. ಬಾಬಾ ಸುಂದರಕಾಂಡ ಪಠಣ, ಆಮೇಲೆ ವಿಷ್ಣು ಸಹಸ್ರನಾಮ ಪ್ರತಿಯೊಂದನ್ನು ತಪ್ಪದೇ ಪಾಲಿಸಬೇಕು ಅಂತ ಹೇಳ್ತಾ ಇರ್ತಾರೆ, ಅವರ ನಾಮ ಜಪವೂ ಸಹ. ನೆಕ್ಸ್ಟ್, ಅನಿತಾ ಅವರು 473 ಅನಿತಾ ಅವರೇ, ಬಾಬಾ ಹೇಳ್ತಾ ಇದ್ದಾರೆ, ತ್ರಯೋದಶಿಯಿಂದ ಶ್ರೀ ಸಾಯಿ ಲೀಲಾಮೃತವನ್ನು ಬಾಬಾ ಚರಿತ್ರೆಯನ್ನು ಪಠಣ ಮಾಡಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವುದು. ನೀವು ವ್ಯಾಪಾರ ಏನು ಮಾಡ್ತಾ ಇದ್ದೀರಿ ಗೊತ್ತಿಲ್ಲ, ಅಥವಾ ಕೆಲಸಕ್ಕೆ ಹೋಗ್ತಾ ಇದ್ದರೆ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ಅಲೋಕ್ 506 ಅಲೋಕ್ ನೋಡೋಣ. ಅಲೋಕ್ ಊರು ತಿಳಿಸಿಲ್ಲ. ಯಾತ್ರೆಗಳು ಬೇಕಾಗಿಲ್ಲ. ನೋಡಿ ಅಲೋಕ್ ಏನು ಹೇಳ್ತಾ ಇದ್ದಾರೆ ಬಾಬಾ, ಯಾತ್ರೆಗಳು ಅನಗತ್ಯ ಅಂತ ಹೇಳ್ತಾ ಇದ್ದಾರೆ. ಯಾತ್ರೆಗಳು ಬೇಕಾಗಿಲ್ಲ, ನಿನ್ನ ಯಾತನೆ ನಿವಾರಣೆಯಾಗಲು ನನ್ನ ನಾಮ ಜಪ ಮಾಡು ಸಾಕು ಅಂತ ಅಲ್ವಾ. ನಾವು ಶಿರಡಿಗೆ ಹೋದರೆ ಅಷ್ಟೇ ಸಾಯಿ ಇದ್ದಾರೆ ಅಂತ ಕೂಚಿದ್ವಿ ಅಂತ ಕೇಳಬೇಡಿ. ಬಾಬಾ ಕೆಲವು ಸರ್ತಿ ಹಾಗೆ ಆಜ್ಞೆ ಮಾಡೋದುಂಟು ಅಲ್ವಾ. ಅವರಾಗೆ ಹೇಳಬೇಕು, ಶಿರಡಿಯಲ್ಲಿ ಅಷ್ಟೇ ಇಲ್ಲ, ನಾನು ಎಲ್ಲ ಕಡೆ ಇದ್ದೀನಿ ಅಂತ. ಶಿರಡಿಯಲ್ಲಿ ಅಷ್ಟೇ ಇಲ್ಲ ಅಂದರೆ ಬಾಬಾ ಯಾಕೆ ಹೋಗ್ತಿದ್ರು ಅನ್ನೋ ಕೂಚಿದ್ದೆ ಕ್ವಶನ್ ಕೇಳಬೇಡಿ ದಯಮಾಡಿ. ಯಾಕಂದರೆ ಅವರು ಓಡಾಡಿರ್ತಕ್ಕಂಥ ಜಾಗ, ಅಲ್ಲಿ ವೈಬ್ರೇಷನ್ಸ್ ಬೇರೆ ಅಲ್ವಾ. ಕಾಪರ್ ಡೇ ಡೈರಿ ಬಗ್ಗೆ ನಿನ್ನೆ ಒಬ್ಬರು ಪ್ರಸನ್ನ ಅನ್ನೋರು ಫೋನ್ ಮಾಡಿ ನಂಬರ್ ತಗೊಂಡು ಕೇಳಿದರು. ಸೊ ಕಾಪರ್ ಡೇ ಅವ್ರ ಬಗ್ಗೆ ವಿವರಿಸಿದೆ. ಶೀಘ್ರದಲ್ಲಿ ಶುರು ಮಾಡೋಣ. ಗುರುಗಳೇ 25ನೇ ಭಾಗ ಆಯಿತು, ರಿಂಗ್ ಬಗ್ಗೆ ಡೀಟೇಲ್ ಹೇಳಿಲ್ಲ ಅಂತ ವಿಷಯ ಸಂಗ್ರಹಣೆ ನಡೆದಿದೆ ರಿಂಗಿಂದು. ನೆಕ್ಸ್ಟ್ 463 ಮತ್ತೆ 463 ಕೇಳಿದ್ದಾರೆ ಒಬ್ಬರು. ಮನೋಜ್ 463 ಮನೋಜ್, ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ. ನಿನ್ನ ನಂಬಿಕೆ ಎಷ್ಟು ಬಲವಾಗಿದೆಯೋ ನಿನ್ನ ಬದುಕು ಅದಕ್ಕಿಂತಲೂ ಬಲವಾಗಿದೆ. ನಿಜ ಅಲ್ವಾ? ನಮ್ಮ ನಂಬಿಕೆ ಮೇಲೆ, ದೇವ್ರು ಕೊಟ್ಟರೆ ನಂಬಿಕೆ ಇದೆ, ದೇವ್ರು ಕೊಟ್ಟರೆ ನಂಬಿಕೆ ಇಲ್ಲ ಅಂತ ಹೇಳಬಾರ್ದು. ನಿಮ್ಮ ನಂಬಿಕೆ ಎಷ್ಟಿದೆಯೋ ಅಷ್ಟು ಜೀವನ ಕೂಡ ಅದಕ್ಕಿಂತ ಹೆಚ್ಚು ಬಲವತ್ತರವಾಗಿದೆ ಅಂತ.
ನೆಕ್ಸ್ಟ್ 666 ಗಿರೀಶ್, ಯಾವ ಊರು ಹೇಳಿಲ್ಲ. 666 ಒಂದು ನಿಮಿಷ, 8ನೇದು ಇವ್ರ ಲಾಸ್ಟ್ ಓವರ್ ಅನಿಸುತ್ತೆ. 650 666. ಜಾಗ್ರತೆಯಿಂದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡು. ನೋಡಿ ಬಾಬಾ ಅದನ್ನೇ ಹೇಳ್ತಾ ಇದ್ದಾರೆ, ವಿಷ್ಣು ಸಹಸ್ರನಾಮ ಜಪ ಮಾಡಿ. ಬಾಬಾ ಯಾವಾಗಲೂ ವಿಷ್ಣು ಸಹಸ್ರನಾಮ, ಸುಂದರಕಾಂಡ, ತನ್ನ ನಾಮಗಳ ಬಗ್ಗೆ ಪಠಣ ಬಗ್ಗೆ ಮತ್ತು ಭಾಳ ಕೊಡ್ತಾರೆ. ವಿಷ್ಣು ಸಹಸ್ರನಾಮ ಅವರಿಗೆ ದಿನ ಒಂದು ಸಲ ಬಂದಾಗ ಈಗ ಇಟ್ಕೊಂಡು ಮಲಗಿದಾಗ ಆರಾಮಾಯ್ತಂತೆ ಬಾಬನಿಗೆ. ಅದರಿಂದ ಬಾಬಾ ಎಲ್ಲರೂ ಹೇಳ್ತಾರೆ. ಕಾರ್ಯದಿನ ಮತ್ತು ಕೇವಲ 6-7-8 ಜನ ಮಾತ್ರ ತೊಗೊಂಡಿದ್ದೀನಿ. ಮುಂದಿನ ವಾರ ಮತ್ತೆ ಕಂಟಿನ್ಯೂ ಮಾಡೋಣ. ನನಗೆ ಸಬ್ಸ್ಕ್ರೈಬರ್ ಮುಖ್ಯ ಅಲ್ಲ, ವಿಷಯವರ್ಣ ಮುಖ್ಯ. ನಾಳೆ ಬನಶಂಕರಿ ದೇವಸ್ಥಾನದ 10ನೇ ವಾರದ ನನ್ನ ಭೇಟಿ ಇದೆ. ಸೊ ನಾನು ಯೂಟ್ಯೂಬಲ್ಲಿ ಕ್ಯಾಚ್ ಮಾಡಲು ಪ್ರಯತ್ನ ಪಡುವೆ. 10 ವಾರಗಳನ್ನ ಮನ್ನತ್ತು ಇಟ್ಕೊಂಡಿದ್ದೆ ಒಬ್ಬರು ಸಲುವಾಗಿ. ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿದೆ. ನಾನು ರೇಖೆಯಲ್ಲಿ ಇರೋದರಿಂದ ಮತ್ತು ಪುಸ್ತಕ ಬೇಕಾದವರು, ಪರಿಷ್ಕಾರಕ್ಕೆ ಬೇಕಾದವರು ಕೊಟ್ಟಿರ್ತಕ್ಕಂಥ ನಂಬರ್ 9845534032ಗೆ ಕರೆ ಮಾಡಿ. ಅಕ್ಕಲಕೋಟೆ ಅನನ್ಯ ಜ್ಯೋತಿ ಎಲ್ಲ ಪುಸ್ತಕಗಳು ಸೋಲ್ಡ್ ಔಟ್ ಆಗಿದೆ. ಕೇವಲ 50 ಪುಸ್ತಕಗಳು ಮಾತ್ರ ಉಳಿದಿದೆ. ಇಲ್ಲಿಯ ವ್ಯಾಪಾರದ ದೃಷ್ಟಿ ಇಲ್ಲ. ಬಾಬಾ ಸ್ವಾಮಿ ಸಮರ್ಥ ಹಿಂದೆ ಕಾಣ್ತಾ ಇದ್ದಾರೆ. ಅಕ್ಕಲಕೋಟೆ ಬಗ್ಗೆ ತೊದಲು ನುಡಿ ಬರೆದಿರುವೆ ಅನ್ನಕ್ಕಿಂತ ಬಾಬಾ ಬರೆಸ್ಕೊಂಡಿದ್ದಾರೆ. ಸಮರ್ಥ ಬಾಬಾ ತೆಗೆದುಕೊಂಡು ಓದಿ. ಕೇವಲ 70 ರೂಪಾಯಿ ಆಗುತ್ತೆ. ಇದು ಪೋಸ್ಟಿಂಗ್ ಸೇರಿಸಿ 120 ಆಗುತ್ತೆ. ಕಳಿಸ್ಕೊಡ್ತೇನೆ. ಯಾವುದೇ ವಾಣಿಜ್ಯೋದ್ಯಮದ ಅವಕಾಶ ಇಲ್ಲ. ಐ ಆಮ್ ನಾಟ್ ಬೆಂಟ್ ಅಪಾನ್ ಟು ಎನಿ ಸಬ್ಸ್ಕ್ರೈಬರ್ಸ್. ಶ್ರೀ ಸಾಯಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸಾಯಿರಾಮ್.